ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾನೂನು ವಿಭಾಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನಾಯಕರಹಳ್ಳಿ ಜಯರಾಮ್ ಹಾಗೂ ಹೊಸ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ನೂತನ ಜಿಲ್ಲಾಧ್ಯಕ್ಷರಾಗಿ ನಾಯಕರಹಳ್ಳಿ ಜಯರಾಮ್, ಉಪಾಧ್ಯಕ್ಷರಾಗಿ ವಿಜಯಕುಮಾರ್, ಮಂಜು ಎಂಡಿ, ಹರೀಶ್ ಕೆಎಸ್, ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸನ್ನ ಕೆ, ಖಜಾಂಚಿಯಾಗಿ ಮೊಹಮ್ಮದ್ ಆರಿಫ್ ಹಾಗೂ ಜಂಟಿ ಕಾರ್ಯದರ್ಶಿಗಳಾಗಿ ಇಮ್ರಾನ್ ಪಾಷಾ, ಲಕ್ಷ್ಮಣ್, ಯೋಗೇಶ್ ಗೌರವ್ ಮತ್ತು ಮೋಹನ್ ಕುಮಾರ್ ಆಯ್ಕೆಗೊಂಡರು. ಕಾರ್ಯಕ್ರಮವನ್ನು ಕೆಪಿಸಿಸಿ ರಾಜ್ಯ ಕಾನೂನು ವಿಭಾಗದ ಅಧ್ಯಕ್ಷ ಸಿಎಂ ಧನಂಜಯರವರು ಉದ್ಘಾಟಿಸಿ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಕಾನೂನು ವಿಭಾಗದ ಸಂಘಟನೆಯನ್ನು ಬಲಪಡಿಸಿ ವಕೀಲರ ನಡುವೆ ರಾಜಕೀಯ ಜಾಗೃತಿಯನ್ನು ಮೂಡಿಸುವತ್ತ ಎಲ್ಲರೂ ಒಟ್ಟಾಗಿ ಪ್ರಯತ್ನಿಸಬೇಕು ಎಂದು ಹೇಳಿದರು. ರಾಜ್ಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಕೆಎಸ್ ಮಾತನಾಡಿ, ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ದೃಷ್ಟಿಯಲ್ಲಿ ಅಡ್ವೊಕೇಟ್ ಬ್ಯಾಂಕ್ ಎಂಬ ಹೊಸ ಆಲೋಚನೆ ಅಳವಡಿಸಬೇಕು. ಇದು ಮತದಾರರ ಬ್ಯಾಂಕ್ ಮತ್ತು ರಕ್ತದಾನ ಬ್ಯಾಂಕ್ನಂತೆಯೇ ಜನರ ಹಕ್ಕು ರಕ್ಷಣೆಗೆ ನಿಂತು ಸಂವಿಧಾನವನ್ನು ಉಳಿಸಬೇಕಾಗಿದೆ ಎಂದು ಹೇಳಿದರು. ಉಡಾ ಅಧ್ಯಕ್ಷ ಪಾಟೀಲ್ ಶಿವಣ್ಣ ಮಾತನಾಡಿ, ಪಕ್ಷ ಈಗ ಅಧಿಕಾರದಲ್ಲಿರುವ ಹಿನ್ನೆಲೆಯಲ್ಲಿ ಸಂಘಟನೆಯನ್ನು ಬಲಪಡಿಸಿ ಹೆಚ್ಚು ವಕೀಲರನ್ನು ಕಾಂಗ್ರೆಸ್ ಪಕ್ಷದತ್ತ ಸೆಳೆಯಬೇಕೆಂದು ಹುರಿದುಂಬಿಸಿದರು. ಸಾರ್ವಜನಿಕರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ನಡೆಯಬೇಕೆಂದರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಕಾನೂನು ವಿಭಾಗದ ಕಾರ್ಯಾಧ್ಯಕ್ಷ ಶ್ರೀನಿವಾಸ್ ಬಾಬು ಮಾತನಾಡಿ, ಸಂವಿಧಾನದ ಮೌಲ್ಯಗಳು ಮತ್ತು ಪ್ರಜಾಪ್ರಭುತ್ವದ ತತ್ವಗಳನ್ನು ವಕೀಲರು ತಮ್ಮ ಕೆಲಸದ ಮೂಲಕ ಕಾಪಾಡಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಎಚ್ ಲಕ್ಷ್ಮಣ್ ವಹಿಸಿದ್ದ ಅವರು ಮಾತನಾಡಿ, ಕಾನೂನು ವಿಭಾಗವು ಕಾನೂನು, ಮಾನವ ಹಕ್ಕು ಹಾಗೂ ಮಾಹಿತಿ ಹಕ್ಕು ಎಲ್ಲವನ್ನೂ ಒಳಗೊಂಡಿದೆ. ಆದ್ದರಿಂದ ಈ ಘಟಕದ ಕಾರ್ಯಕರ್ತರು ಎಚ್ಚರಿಕೆಯಿಂದ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಬೇಕು ಎಂದು ಹೇಳಿದರು. ಚಿಕ್ಕಮಗಳೂರು ವಕೀಲರು ಯೂತ್ ಕಾಂಗ್ರೆಸ್ ಕಾನೂನು ವಿಭಾಗದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದ ವಕೀಲರು, ಪಕ್ಷದ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಜನಗಳಿಗೆ ಶಕ್ತಿ ಕೊಡಬೇಕು. ಆಮೇಲೆ ಸರ್ಕಾರದ ಸವಲತ್ತುಗಳನ್ನ ವಕೀಲರು ಕಕ್ಷಿದಾರರಿಗೆ ತಿಳಿಸಿದ್ರೆ ಮಾತ್ರ ಆ ಸವಲತ್ತು ಜನತೆ ತಲುಪುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಇಡೀ ಅರಸೀಕೆರೆ ಸುಮಾರು 30-35 ಲಾಯರ್ಸ್ ಬಂದಿದ್ದಾರೆ. ಬೇಲೂರು, ಸಕಲೇಶಪುರ, ಚಂದ್ರಾಯಪಟ್ಟಣ, ಹಾಸನ ವಕೀಲರು, ಈಗಾಗಲೇ ನಮ್ಮ ದೇವರಾಜೇಗೌಡ ಸ್ನೇಹಿತರು, ಸೀನಿಯರ್ ಕಾಂಗ್ರೆಸ್ಸಿಗರು, ಇವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನೀವೆಲ್ಲ ಈ ಕಾರ್ಯಕ್ರಮ ಸದುಪಯೋಗ ಪಡ್ಕೊಳ್ಳಿ. ಕಾಂಗ್ರೆಸ್ಸಿನ ವಿವಿಧ ಯೋಜನೆಗಳಿದೆ. ನಮ್ಮ ಅಧ್ಯಕ್ಷರು ಸದಾ ಸಿದ್ಧರಾಗಿರ್ತಾರೆ. ಸರ್ಕಾರದ ಯೋಜನೆಗಳಿಗೆ ವಕೀಲರಿಗೆ ಸಾಥ್ ಕೊಡ್ತಾರೆ. ವಕೀಲರು ಜನಗಳಿಗೆ ಸಾಥ್ ಕೊಟ್ಟು ಆ ಯೋಜನೆಗಳ ಅನುಷ್ಠಾನ ಮಾಡಲಿಕ್ಕೆ ನೀವು ಪಡತೊಟ್ಟರೆ ಮಾತ್ರ ಈ ರಾಜ್ಯದಲ್ಲಿ ಸರ್ಕಾರ ಸದೃಢವಾಗಿರುತ್ತೆ ಅಂತ ನಾನು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಷ್ಟು ಅವಕಾಶ ಮಾಡಿಕೊಡಲಿಕ್ಕೆ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ವೇದಿಕೆಯಲ್ಲಿ ಕೆಪಿಸಿಸಿ ರಾಜ್ಯ ಜಂಟಿ ಕಾರ್ಯದರ್ಶಿ ಕಲಂದರ್ ಕೊಹ್ಲಿ, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಸುಳ್ಯ ಕ್ಷೇತ್ರದ ಮುಖಂಡ ಜಿಗಣಿ ಕೃಷ್ಣಪ್ಪ, ಎಸ್ಸಿ ಘಟಕದ ಮಾಜಿ ಅಧ್ಯಕ್ಷ ಡಾ ಮುನಿಸ್ವಾಮಿ, ಹಾಲಿ ಅಧ್ಯಕ್ಷ ಮಲ್ಲಿಗೆವಾಳು ದೇವಪ್ಪ, ಕಾನೂನು ವಿಭಾಗದ ಮಾಜಿ ಅಧ್ಯಕ್ಷ ಡಿಟಿ ಪ್ರಸನ್ನ, ತುದ್ದ ಬ್ಲಾಕ್ ಅಧ್ಯಕ್ಷ ಜಿಎಸ್ ವಿಶ್ವನಾಥ್, ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಎಚ್ಆರ್ ಓಪೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ದಾಸರಕೊಪ್ಪಲು ರಘು, ರಂಗಸ್ವಾಮಿ, ಎಚ್ಎಂ ಪ್ರಕಾಶ್, ರಾಜ್ಯ ಕಾರ್ಯದರ್ಶಿ ಗಂಡಸಿ ಕುಮಾರಣ್ಣ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಹಾಗೂ ಸೋಷಿಯಲ್ ಮೀಡಿಯಾ ಜಿಲ್ಲಾಧ್ಯಕ್ಷ ಎಚ್ಆರ್ ವಿನೋದ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.